ನಾನೆಲ್ಲ ನೋಡಿ ಭಾಳ ಸ್ಪಷ್ಟ. ನಾನು ಇವತ್ತು ಹಾಕಿದ್ದೀನಿ ನೋಡಿ, ನನಗೆ ಯಾರ ಮೇಲೂ ಭಕ್ತಿ ಇಲ್ಲ, ಸಂವಿಧಾನದ ಮೇಲೆ ಮಾತ್ರ ಭಕ್ತಿ. ನನಗೆ ಬಸವ ತತ್ವ ಮೇಲೆ ನಂಬಿಕೆ ಇದೆ, ಅಂಬಿಗರ ಚೌಡಯ್ಯ ತತ್ವ ಮೇಲೆ ನಂಬಿಕೆ ಇದೆ, ನಮಗೆ ಬಾಬಾ ಸಾಹೇಬ್ರ ತತ್ವದ ಮೇಲೆ ನಂಬಿಕೆ ಇದೆ, ಬುದ್ಧನ ತತ್ವದ ಮೇಲೆ ನಂಬಿಕೆ ಇದೆ. ಯಾವ ತತ್ವದಲ್ಲಿ ಸಮಾನತೆ ಇದೆ, ಮನುಷ್ಯರಿಗೆ ಮನುಷ್ಯರಾಗಿ ಕಾಣ್ತಾರೆ, ಆ ತತ್ವದಲ್ಲಿ ನಂಬಿಕೆ ಇದೆ. ನನಗೆ ಕಲೀಲಿಕ್ಕೆ ಆಸಕ್ತಿ ಇದೆ. ನೀವು ಎಷ್ಟು ವರ್ಷದಿಂದ ನಂಗೆ ನೋಡ್ತಾ ಇದ್ದೀರಾ ಸರ್? ನೀವು ಹೇಳ್ರಿ, ಬರ್ರಿ ಪ್ರಿಯಾಂಕ ದರ್ಗಾ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ಕಲಿಯೋಕ್ಕೆ ಆಸಕ್ತಿ ಇದೆ, ಬರ್ರಿ ಗುರುದ್ವಾರಾಗ ಹೋಗೋಣ, ಬರ್ತೀನಿ. ಈಗ ನಮ್ಮ ಇದರಲ್ಲಿ ಕರ್ಕೊಂಡು ಹೋಗ್ತೀರಂದ್ರೆ ಬರ್ತೀನಿ ನಾನು. ನಿನ್ನೆ ಅದೇ ಕೇಳಿದ್ರು ನನಗೆ, ಅದನ್ನು ತಿರ್ಚಿಬಿಟ್ಟು ಹೇಳಿದ್ದಾರೆ ಅಷ್ಟೇ. ನೀವು ಬೇಗ ಫುಲ್ ನೋಡಿ, ನೀವು ಬರ್ರಿ ಪ್ರಿಯಾಂಕ ಮಾಡಿಸ್ತೀನಿ, ಬರಪ್ಪ ಹೋಗಿ ನೋಡ್ಕೊಂಡು ಬರೋಣ, ಆಯಿತು ಬರ್ತೀನಿ, ಅದಕ್ಕೇನದ ಅಂತ. ಆ ತತ್ವದಲ್ಲಿ ಸಮಾನತೆ ಇಲ್ಲ ಅಂದರೆ ನಾನು ಒಪ್ಪಲ್ಲ ತತ್ವವನ್ನು. ಈಗ ನೀವು ನಿಮ್ಮ ನನ್ನ ತತ್ವವನ್ನು ನಿಮ್ಮ ಮೇಲೆ ನಾನು ಒತ್ತಾಯಪೂರ್ವಕವಾಗಿ ನಾನು ಹಾಕ್ಬೋದಾ? ಯಾವುದು ರಾಮಾಯಣ ಭೇದ ಭಾವ ಮಾಡಿಲ್ಲಲ್ಲ ಆ ಟೈಮಲ್ಲಿ. ನೋಡಿ ಸರಿಯಾಗಿ ಓದಿ ಸ್ವಲ್ಪ. ಈಗ ನೀವು ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬುಕ್ ಬರೆದಿದ್ದಾರೆ, ರಿಡಲ್ಸ್ ಇನ್ ಹಿಂದೂಯಿಸಮ್ ಅಂತ. ಅದು ಓದ್ಬಿಡ್ಲಿ BJP ಅವರು, ಅದಾದ್ಮೇಲೆ ನಾವು ಮಾತಾಡ್ತೀವಿ. ಅಲ್ಲ, ಈಗ ರಾಜಣ್ಣ ಅವರು ದಲಿತರನ್ನ ಬಿಜೆಪಿಯ ರಾಮ ಮಂದಿರ ಅಸ್ತ್ರಕ್ಕೆ ಕಾಂಗ್ರೆಸ್ ದಲಿತಾಸ್ತ್ರ ಪ್ರಯೋಗ ಮಾಡ್ತಾ ಇದೆ ಅಂತ. ಏನಂತ? ದಲಿತರನ್ನ ರಾಮ ಮಂದಿರಗೆ ಟ್ರೈನ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅದು ನನಗೆ ಗೊತ್ತಿಲ್ಲ. ಯಾರನ್ನ ಹೋಗ್ಲಿ, ಇವರೇ ನಂಬಿಕೆ ಇದ್ದರೆ ಹೋಗಲಿ. ನಿಮ್ಗೆ ನಂಬಿಕೆ, ಈಗ ನಮಗೆ ಬಸವೇಶ್ವರ ಗುಡಿಗೆ ಹೋಗಲ್ಲ, ನಾನು ದರ್ಗಾಗೆ ಹೋಗಲ್ಲ. ನಾವು ನಂಬಿಕೆ ಇದ್ದರೆ ಹೋಗ್ತೀವಿ. ದಾಸೋಹ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಅಲ್ಲಿ ಮೇಲಿನವರು ಕೆಳಗಿನವರು ನೋಡಲ್ಲ ದಾಸೋಹ ಮಾಡಬೇಕಾದ್ರೆ. ಆ ತತ್ವವನ್ನು ನಂಬ್ತೀವಪ್ಪ. ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ಇಲ್ಲ, ನೀವು ಇಲ್ಲಿ ಎಂಟ್ರಿ ಮಾಡಬೇಡಿ, ಅಲ್ಲೇ ಎಂಟ್ರಿ ಅಂದರೆ ನಾವು ಯಾಕೆ ಹೋಗ್ಬೇಕು? ಯಾರನ್ನ ಹೋಗಲಿ ಸರ್, ಅಲ್ಟಿಮೇಟ್ಲಿ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್, ಸಿಂಪಲ್. ಆ್ಯಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಆನ್ ಬಸವ ಫಿಲಾಸಫಿ. ಅವ್ರೇನು ಕೇಸರೀಕರಣ ಆಗಿದಾರಲ್ಲ ನೋಡಿ. ನನಗಲ್ಲ, ಇದು ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮ ಹತ್ರ ಕೈ ಮುಗಿದು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿಗೆ ಪ್ರಶ್ನೆ ಕೇಳೋದನ್ನು ನಿಲ್ಲಿಸಿ BJP ಅವ್ರಿಗೆ ಕೇಳಿ. ಆಮೇಲೆ BJP ಅವರು ಕೂಡ ನಮಗೆ ಕೇಳೋದು, ಈ ಪ್ರಶ್ನೆಯನ್ನು ಕೇಳೋದು ನಿಲ್ಲಿಸ್ಬೇಕು. ಅವರು ಉತ್ತರ ಕೊಡಬೇಕಾಗಿರೋದು 4 ಶಂಕರಾಚಾರ್ಯರು ಯಾರು ಹೇಳಿದಾರಲ್ಲ, ಪ್ರಶ್ನೆ ಕೇಳಿದಾರೆ, ಸರಳ ಪ್ರಶ್ನೆ ಕೇಳಿದಾರಲ್ಲ, ಅವ್ರಿಗೆ ಉತ್ತರ ಕೊಡಬೇಕು. ಯಾಕೆ ನೀವು ಕೇಳ್ತಾ ಇದ್ರಲ್ಲ, ಇದು ಯಾಕೆ ಇವಾಗ ಉದ್ಘಾಟನೆ ಮಾಡಿದ್ರಂತ? ರಾಮನವಮಿ ಸಂದರ್ಭದಲ್ಲಿ ಮಾಡ್ಬೋದಾಗಿತ್ತು ಅಂತ ಹೇಳಿದ ಕಾಂಗ್ರೆಸ್ನವರ ಶಂಕರಾಚಾರ್ಯರು ತಾನೆ. ಜನವರಿ 22ನೇ ತಾರೀಕೆ ಯಾಕೆ ಮಾಡ್ತಾಯಿದ್ದೀರಾ ಅಂತ ಕೇಳಿದ ಯಾರು? ಕಾಂಗ್ರೆಸ್ನವರ, ಶಂಕರಾಚಾರ್ಯರಲ್ವಾ? ಅಪೂರ್ಣ ಮಂದಿರ ಆಗಿದೆ ಅಂತ ಹೇಳ್ತಾ ಇರೋದು ಯಾರು? ಕಾಂಗ್ರೆಸ್ನವರ, ಶಂಕರಾಚಾರ್ಯರಲ್ಲ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಎಷ್ಟು ಸೂಕ್ತ ಅಂತ ಕೇಳ್ತಾ ಇರೋದು ಯಾರು? ಕಾಂಗ್ರೆಸ್ನವರ. ಸರಳವಾದಂಥ ಪ್ರಶ್ನೆ. ರಾಮ ಜನ್ಮಭೂಮಿಗೆ ಮೋದಿಯವರ ಯೋಗದಾನ ಏನಿದೆ ಅಂತ ಕೇಳಿರೋರು ಯಾರು? ಕಾಂಗ್ರೆಸ್ನವರ, ಶಂಕರಾಚಾರ್ಯರು. ಇದು ಒಳ್ಳೆ ಕಥೆ ಆಯಿತು. ಪ್ರಶ್ನೆ ಕೇಳ್ತಾ ಇರೋದು ಸಮಾಜದ ಹಿರಿಯರು, ಮುಖಂಡರು. ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ಅಂದರೆ ಏನು? ಕೇಳ್ತಾ ಇರೋದು BJP ಅವರಿಗೆ. ಎಕ್ಸಾಕ್ಟ್ಲಿ ಅದಕ್ಕೆ ಉತ್ತರ ಶಂಕರಾಚಾರ್ಯ ಅವರೇ ಕೊಟ್ಟಿರೋದು. ಏನು ಅರ್ಜೆಂಟ್ ಇತ್ತು? ರಾಮನವಮಿ ಮಾಡ್ಬೋದಾಗಿತ್ತಲ್ಲ. ಯಾವ ಲಾಭಕ್ಕೆ? 4 ಜನ ಕೇಳಿದ್ದಾರೆ, 6 ಜನ ಕೇಳಿದ್ದಾರೆ ಸರ್, 4 ಜನದ ಬಂದಿದ್ದಾರೆ. ಅದು ಪಾಲಿಟಿಕ್ಸ್ ನನಗೆ ಗೊತ್ತಿಲ್ಲ, BJP ಅವ್ರ ಪಾಲಿಟಿಕ್ಸ್ ಗೊತ್ತಿದೆ ನಮಗೆ. ಆಮೇಲೆ ಇವರೇ ಯಾರಿರ್ಬೇಕು? ಪ್ರಾಣ ಪ್ರತಿಷ್ಠೆ ಅಂದರೆ ಏನು ಸರ್? ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಒಂದು ಮಂದಿರ ಮುಗಿದ ತಕ್ಷಣ ಕಲ್ಲಿನ ಮೂರ್ತಿ ಏನಿರುತ್ತೆ ಅದನ್ನು ಗರ್ಭಗುಡಿಗೆ ತಂದು ಎಲ್ಲ ಭಜನೆ ಮಾಡಿ, ಸಾಧು ಸಂತರು ಎಲ್ಲ ಅದು ಏನು ಅವರ ವಿಧಿವಿಧಾನದ ಪ್ರಕಾರ ದೇವರಿಗೆ ಆಹ್ವಾನ ಮಾಡೋದು. ಬನ್ನಿ, ಈ ಮಂದಿರ ನಿಮ್ಗೆ ಕಟ್ಟಿದ್ದೇವೆ, ಈ ಕಲ್ಲಿನ ಮೂರ್ತಿಗೆ ಜೀವ ತುಂಬಿ ಇಲ್ಲೇ ನೆಲೆಸ್ರಿ, ಇಲ್ಲೇ ಇರಿ, ನಮ್ಮ ಜೊತೆ ಇರಿ ಅಂತ ಪ್ರಾಣ ಪ್ರತಿಷ್ಠೆ ಅಂತಾರೆ. ಅದು ಮಾಡಬೇಕಾಗಿದ್ದು ಯಾರು? ಮಾಡ್ತಾ ಇರೋದು ಯಾರು ಅಂತ ಕೇಳಿರೋದು. ಅದಕ್ಕೆ ತಾನೇ ಪ್ರಾಣ ಪ್ರತಿಷ್ಠೆ ಅನ್ನೋದು. ಅದು ನಾನು ಎಷ್ಟು ಓದಿದ್ದೀನಿ ಅಷ್ಟು ಹೇಳತ್ತೀನಿ ಸರ್. ಅದು ನೋಡಿ, ಮೋದಿಯವ್ರು ಮಾಡಿದ್ದೆಲ್ಲ ಅನುಮಾನ ಪಡೋದು ಅಂತ ಅಲ್ಲ, ಆದರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿಬಿಡಿ ಸಾಕು. ಇಲ್ಲಿವರೆಗೂ ಏನೇನು ಹೇಳಿದ್ದಾರೆ
100 ಸ್ಮಾರ್ಟ್ ಸಿಟಿ ನೋಡಿದ್ದೀರೇನ್ರಿ? 2 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆಯಾ? ರೈತರಿಗೆ MSP ಸಿಕ್ಕಿದ್ಯಾ? 15 ಲಕ್ಷ ಬ್ಯಾಂಕ್ ಅಕೌಂಟಿಗೆ ಬಂದಿದ್ಯಾ? ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಏನಾದರೂ ಬಹುಮಾನ ಸಿಕ್ಕಿದ್ಯಾ? ಟ್ರ್ಯಾಕ್ ರೆಕಾರ್ಡ್ ನೋಡಿ. ಡಬಲ್ ಇನ್ಕಮ್, ಅದೇ MSP, ರೈತರ ಡಬಲ್ ಇನ್ಕಮ್ ಮಾಡಿ. ಈಗ ನಾನು ಅದೇ ಹೇಳ್ತಾ ಇರೋದು ಸರ್, ಟ್ರ್ಯಾಕ್ ರೆಕಾರ್ಡ್ ನೋಡಿ. 11 ದಿನ ಇರ್ಬೋದಲ್ಲ, 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಂತ ಇರೋದಿದೆ. ವೈಬ್ರೆಂಟ್ ಗುಜರಾತ್ ಆಗಿದೆಯಾ? ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆಗಿದೆಯಾ? ಹೇಳಿ. ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಅನಿಸುತ್ತಾ? ಮಾಡಿದರೆ ಒಳ್ಳೆಯದು, ಮಾಡಿರಲಿಲ್ಲ ಅಂದರೆ ದೇವ್ರ ಶಿಕ್ಷೆ ಕೊಡ್ತಾರಲ್ಲ, ನಮಗೇನಿದೆ? ನನಗೆ BJP ಏನೇನು ಮಾಡ್ತಾರೆ ಎಲ್ಲದ ಮೇಲೂ ಅನುಮಾನ. BJP RSS ಅವ್ರು ಬಾಯ್ ಬಿಟ್ಟರೆ ಸುಳ್ಳು, ಅವ್ರು ಏನೇ ಯೋಜನೆ ತಂದರೂ ಸುಳ್ಳು. ಆಮೇಲೆ ದಿಸ್ ಐ ಆಮ್ ಬೇಸಿಂಗ್ ಪ್ಯೂರ್ಲಿ ಆನ್ ದೇ ಟ್ರ್ಯಾಕ್ ರೆಕಾರ್ಡ್. RSS ಅವ್ರ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು, BJP ಅವ್ರ ಟ್ರ್ಯಾಕ್ ರೆಕಾರ್ಡ್ ಸುಳ್ಳೇ ಅವ್ರ ಮನೆ ದೇವರು. ಅದ್ವಾನಿ ಮುರಳಿ ಮನೋಹರ್ ಜೋಶಿಗೆ ಬಿಟ್ಬಿಟ್ರೆ ಯಾವುದು? ಹಾಂ, ನಾವಂತೂ ನೋಡಿ 4-5 ಇಂಪಾರ್ಟೆಂಟ್ ಇಶ್ಯೂ ಮೇಲೆ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ, ನಿಮ್ಮ ಬೆಲೆ ಏರಿಕೆ, ರೈತರ ಮೇಲಾದಂಥ ಅನ್ಯಾಯ, ಕಾರ್ಮಿಕರ ಮೇಲೆ ಮತ್ತು ಬಡವ್ರ ಮೇಲೆ ಆಗ್ತಾ ಇರೋವಂಥ ದಾಳಿ, ಆರ್ಥಿಕ ದಾಳಿ, ಸಂವಿಧಾನದ ಮೇಲೆ ನಡೀತಾ ಇರುವಂಥ ದಾಳಿ, ನಿರುದ್ಯೋಗ, ಇವೆಲ್ಲರೂ ಕೂಡ ಏನು ಇಶ್ಯೂಸ್ ಇದೆ ಅದನ್ನು ನಾವು ಮುಂದಿಟ್ಕೊಂಡು ಮಾಡ್ತಾ ಇದ್ದೀವಿ. BJP ಅವ್ರು ಏನಾದ್ರು ಮಾಡ್ತಾರೆ ಮಾಡ್ಕೊಳ್ಳಿ. ಅಲ್ಲ, ಅವರು ಅಭಿವೃದ್ಧಿ ಮೇಲೆ ಚುನಾವಣೆ, ಇಲ್ಲಾಂದ್ರೆ ಒಂದು ಇಮೋಷನ್ ಮೇಲೆ ಮಾಡ್ತಾರೆ. ಇದೆರಡು ಮಾಡಿದ್ರೆ ಮಾತ್ರ ಅವ್ರಿಗೆ ಗೆಲ್ಲಕ್ಕೆ ಒಂದು ಅವಕಾಶ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಅಭಿವೃದ್ಧಿ, ಬೆಲೆ ಏರಿಕೆ, ರೈತರ ಡಬಲ್ ಇನ್ಕಮ್ ಮಾಡೋದು, ನಾವೆಲ್ಲ ಯುವಕರಿಗೆ ನಾವು 2 ಕೋಟಿ ಜಾಬ್ಸ್ ಕೊಡ್ತೀವಿ ಅಂತ 10 ವರ್ಷ ಆಯಿತು. 20 ಕೋಟಿ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು ಇವಾಗ ತನಕ. ಎಷ್ಟು ಮಂದಿಗೆ ಸಿಕ್ಕಿದೆ? ಕಳೆದ 45 ವರ್ಷದ ತಾವು ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲಕ್ಕಿಂತ ಕಡಿಮೆ ಉದ್ಯೋಗ ಕೊಟ್ಟಿರೋದು ಈಗ. ಸೊ ಆ ಒಂದು ಬೇಸಿಸ್ ಮೇಲೆ ಅವರು ಚುನಾವಣೆ ಮಾಡಬೇಕಂದ್ರೆ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಆಗಲ್ಲ ಅಂತ ಬೇರೆ ಬೇರೆ ಒಂದು ಪೋಲರೈಸೇಷನ್ ಮಾಡ್ತಾರೆ ಅವರು. ಮತ್ತು ಮೋದಿಯವ್ರದ್ದು ಇದು ಹೊಸದೇನಲ್ಲ. ಗೋಧ್ರಾ ಇನ್ಸಿಡೆಂಟ್ ಇಂದ ನಾವು ನೋಡ್ತಾ ಬಂದಿದ್ದೀವಿ. ಯಾವಾಗ ಅವ್ರಿಗೆ ಗೊತ್ತಾಗ್ತದೆ ಅವಾಗಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ. ತಮಗೆಲ್ಲ ಗೊತ್ತೇ ಇದೆ ಯಾವ ಕಾರಣಕ್ಕೆ ಏನೇನು ಮಾಡ್ತಾ ಇದ್ದಾರೆ. 10 ವರ್ಷ ಆದ್ಮೇಲೆ ಬಂದ್ರೆ 10 ವರ್ಷ ಏನು ಮಾಡ್ತಾ ಇದ್ರು? ಸಡನ್ನಾಗಿ ರಾಮ್ ರಾಜ್ಯ ಅಂತ ಸ್ಟಾರ್ಟ್ ಮಾಡಿ ಇಷ್ಟು ವರ್ಷ ಏನು ಮಾಡ್ತಾಯಿದ್ರು? ಮತ್ತು 9.5 ವರ್ಷ ಏನು ಮಾಡ್ತಾಯಿದ್ರು? ಮತ್ತು ಯಾವ ರಾಜ್ಯ ಕಟ್ತಾಯಿದ್ರು ಇವರು? ಹೇಳ್ಬೇಕು. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.